ಹಲೋ ಫ್ರೆಂಡ್ಸ್, ಹೇಗಿದ್ದೀರೆಲ್ಲ? ಇವತ್ತಿನ ದಿನ ಹೇಗಿದೆ ಅಂತ ಹೇಳಿ ನೋಡೋಣ. 2 ಕಾರ್ಡ್ ತೆಗಿತೀನಿ ಮತ್ತು ಏಂಜಲ್ಸಿಂದ ಏನು ಆನ್ಸರ್ ಇದೆ ಅದನ್ನ ನೋಡೋಣ. ಇಲ್ಲಿ ಏನಿದೆಯಪ್ಪ ಅಂದರೆ 7 ಆಫ್ ಪೆಂಟಿಕಲ್, 5 ಆಫ್ ಸೋರ್ಡ್ಸ್. ಅಂದರೆ ಇವತ್ತಿನ ದಿನ ಏನಿದೆಯಪ್ಪ ಅಂದರೆ ನಿಮಗೆ ಸ್ವಲ್ಪ ನೀವು ಮಾಡೋ ಕೆಲಸದಲ್ಲಿ ನಿಮಗೆ ಸ್ವಲ್ಪ ಸ್ಟ್ರಗಲ್ ಇದೆ. ಅಂದರೆ ಏನಪ್ಪ ಅಂದರೆ ನಿಮ್ಮ ಜೊತೆ ಇರೋ ಫ್ರೆಂಡ್ಸ್ ಆಗಲಿ, ನಿಮ್ಮ ಜೊತೆ ಇರೋ ನಿಮ್ಮ ಪಾರ್ಟ್ನರ್ ಆಗಲಿ, ನಿಮ್ಮ ರಿಲೇಷನ್ಶಿಪ್ಪಲ್ಲಾಗಲಿ ನೀವೀಗ ಏನೋ ಒಂದು ಕೆಲಸ ಮಾಡೋಕ್ಕೆ ಇವತ್ತಿನ ದಿನ ಹೋಗ್ತಾ ಇದ್ದೀರಿ ಅಂದರೆ ಆ ಕೆಲಸದಲ್ಲಿ ನಿಮಗೆ ಅಡ್ಡಗಾಲು ಹಾಕ್ತಾರೆ. ಅಂದರೆ ನೀವು ಈ ಕೆಲಸ ಮಾಡಬೇಡ, ಬೇರೆ ಕೆಲಸ ಮಾಡು ಅಂತ ಹೇಳಿ ಇದು ಮಾಡ್ತಾರೆ. ಅಂದರೆ 7 ಆಫ್ ಪೆಂಟಿಕಲ್ ಅಂತ ಹೇಳಿದರೆ ನೀವು ತುಂಬಾ ಫೈನಾನ್ಷಿಯಲಿ ತುಂಬ ಚೆನ್ನಾಗಿದ್ದೀರಾ. ಯಾವ ಥರ ಏನು ಬೇಕಾದರೂ ಏನು ಕೆಲಸ ಮಾಡಬೇಕಾದ್ರೂ ನೀವು ಖರ್ಚು ಮಾಡೋಕ್ಕೆ ರೆಡಿ ಇದ್ದೀರಾ. ಆದರೆ ನಿಮ್ಮ ಜೊತೆ ಇರೋ ಫ್ರೆಂಡ್ಸ್ ಏನು ಮಾಡ್ತಾರೆ, ಇವನು ಮುಂದೆ ಹೋಗ್ತಾ ಇದ್ದಾನಲ್ಲ, ಇವನು ಇದು ಮಾಡ್ತಾ ಇದ್ದಾನಲ್ಲ ಅಂತ ಹೇಳಿ ಕಾಲು ಎಳೆಯೋ ಸಾಧ್ಯತೆ ಇದೆ. ನೀವು ಏನೇ ಒಂದು ಮಾಡ್ತೀರಿ ಅಂದರೂ ಒಂದು ಒಳ್ಳೆ ರೀತಿಯಲ್ಲಿ ದೇವ್ರ ನಂಬಿಕೆಯಿಂದ ದೇವ್ರ ಮೇಲೆ ಭಾರ ಹಾಕಿ ನೀವು ಜನಗಳ ಮಾತು ನಂಬೇಡ್ರಿ. ನೀವು ದೇವರ ಮಾತುಗಳನ್ನು ನಂಬಿ ನೀವು ಮುಂದೆ ಹೆಜ್ಜೆ ಇಟ್ಟರೆ ನಿಮಗೆ ತುಂಬ ಒಳ್ಳೆಯ ಯಶಸ್ಸಿದೆ, ಗ್ರೋತ್ ಇದೆ, ಚೆನ್ನಾಗಿದೆ. ಒಟ್ಟಾರೆಯಾಗಿ ನೀವು ಸ್ವಲ್ಪ ಯೋಚನೆ ಮಾಡಬೇಕು. ಇವತ್ತಿನ ದಿನ ಏನಿದೆ ಅಂದರೆ ಸ್ವಲ್ಪ ನೀವು ಏನೇ ಒಂದು ಬಿಸ್ನೆಸ್ ಮಾಡ್ತಿರೋ ಅಥವಾ ಏನೋ ಒಂದು ಶುಭ ಕಾರ್ಯಕ್ಕೆ ಹೋಗ್ತಾ ಇದ್ದೀರೋ ಕೆಲಸದಲ್ಲಿ ಸ್ವಲ್ಪ ಅಡೆತಡೆ ಇರುತ್ತೆ. ಅದರ ಬಗ್ಗೆ ಯೋಚನೆ ಮಾಡಿ ನೀವು ಹೋಗ್ತಿರ್ಬೇಕು. ಮತ್ತು ಏಂಜಲ್ಸ್ ಆನ್ಸರ್ ಏನಪ್ಪ ಅಂದರೆ ಫರ್ಗಿವ್ನೆಸ್. ಅಂದರೆ ನೀವು ನಂಬಿಕೆ ಇಡಿ, ಫರ್ಗಿವ್ನೆಸ್ ಮಾಡ್ತಾ ಇರಬೇಕು. ಅದೇ ಹೇಳಿದ್ನಲ್ಲ, ಗಾಡ್ ನಂಬ್ರಿ, ದೇವ್ರು ನಂಬಿದರೆ ದೇವ್ರು ನಮ್ಮನ್ನ ಯಾವತ್ತಿದ್ರೂ ಕೈ ಬಿಡೋದಿಲ್ಲ. ಮನುಷ್ಯರು ಕೈ ಬಿಡ್ಬೋದು, ದೇವ್ರು ಮಾತ್ರ ನಮ್ಮನ್ನ ಕೈ ಬಿಡೋಲ್ಲ. ಹಾಗಾಗಿ ನಂಬಿಕೆ ಇರಲಿ, ಫರ್ಗಿವ್ನೆಸ್ ಇರಲಿ ಅಂತ ಹೇಳಿ ಈ ವಿಡಿಯೋದಲ್ಲಿ ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ.